ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮತ್ತೆ ಕಲೆಕ್ಷನ್ ಜೊತೆ ಬಂದಿದ್ದೀನಿ. ಇದು ಆಲ್ಮೋಸ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಇನ್ನೊಂದೇನು ಅಂದರೆ ಡೇ ಟು ಡೇ ಕಲೆಕ್ಷನ್ಸ್ ಚೇಂಜ್ ಆಗ್ತಾ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಬರ್ತಾನೆ ಇರುತ್ತೆ. ಇದರಲ್ಲೂ ನೋಡಿ ತುಂಬ ಕ್ಯೂಟ್ ಆಗಿರೋ ಚೆನ್ನಾಗಿರೋ ಜ್ಯುವೆಲರಿಗಳಿದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲನೂ ಸಿಂಪಲ್ ಆ್ಯಂಡ್ ಸ್ವಲ್ಪ ನೋಡೋದಕ್ಕೆ ಲುಕ್ಕು ಗ್ರ್ಯಾಂಡಾಗಿ ಕಾಣ್ತಾ ಇದೆ. ಚೋಕರ್ಗಳಿದೆ, ಬೀಡ್ಸಲ್ಲಿ, ಪರ್ಲಲ್ಲಿ, ಸ್ಟೋನ್ಸಲ್ಲಿ, ನಾರ್ಮಲ್ ಕಲರ್ ಸ್ಟೋನ್ಸಲ್ಲಿ, ನೋಡಿ ವೈಟ್ ಸ್ಟೋನಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಯಾರು ಇವಾಗ ಮದುವೆ ಫಂಕ್ಷನ್ನು ಪಾರ್ಟಿಗೆ ಫೋಟೋಶೂಟ್ಗಳಿಗೆ ಯಾರು ಹುಡುಕ್ತಾರಲ್ಲ ಅವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಜೊತೆಗೆ ಯಾರಿಗಾದ್ರೂ ಕೂದಲನ್ನ ಉದ್ದ ಬೆಳೆಸ್ಕೊಳ್ಬೇಕು ಮತ್ತು ದಪ್ಪನಾಗಿರಬೇಕು, ಚೆನ್ನಾಗಿರಬೇಕು ಅಂತ ಆಸೆ ಪಡೋರು ನನ್ನ ಚಾನಲಲ್ಲಿ ನಾನು ಹೇರ್ ಗ್ರೋತ್ ಆಯಿಲು ರೆಡಿ ಮಾಡಿದ್ದೀನಿ ಆಲ್ರೆಡಿ. ನಾನು ಅದನ್ನು ನನ್ನ ರಿಲೇಷನ್ಗೆ, ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರು ಮಾಡಿದ್ದೀನಿ. ಅವರು ನನಗೆ 2 to 3 ಮಂತ್ಸು ಅವ್ರ ಹತ್ರ ಇದ್ದು ಖಾಲಿ ಆದಾಗ ಹೇಗೆ ಆರ್ಡ್ರ್ ಮಾಡಬೇಕೋ ಆ ರಿಲೇಟೆಡಲ್ಲಿ ಆ ಪ್ರೋಸೆಸ್ಸಲ್ಲಿ ಅವ್ರು ಆರ್ಡ್ರ್ ಮಾಡ್ತಾಯಿದ್ದಾರೆ. ಔಟ್ಸೈಡೂ ಸ್ವಲ್ಪ ಆರ್ಡ್ರುಗಳು ಬರ್ತಾಯಿದೆ, ಈಗ ಸ್ವಲ್ಪ ಬರ್ತಾಯಿದೆ. ನನಗೆ ಇಷ್ಟ ಆದವರು ತೊಗೊಳ್ಳಿ. ನಾನು ಇದನ್ನು ಪರ್ಟಿಕ್ಯುಲರಾಗಿ ನನ್ನ ಮನೆಯಲ್ಲಿ ನನ್ನ ಮಗಳಿಗೋಸ್ಕರನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವಳಿಗೆ ವೈಟ್ ಹೇರ್ಸ್ ಇದೆ, ಪ್ರೀ ಮೆಚೂರ್ ಗ್ರೇ ಹೇರ್ಸ್ ಇದೆ, ನನ್ನ ಮಗನಿಗೂ ಇದೆ, ಇಬ್ರಿಗೂ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟ ಆದವರು ಅದನ್ನು ತೊಗೊಳ್ಳಿ. ತುಂಬ ಹೇರು ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು, ಮತ್ತು ತಿಕ್ಕೂ ಆಗುತ್ತೆ. ಅಂದರೆ ನೀವು ಅದ್ರ ಜೊತೆಗೆ ಹೆಲ್ತಿ ಫುಡ್ ಆ್ಯಂಡ್ ಡಯಟ್ ಫುಡ್ಡೂ ಯೂಸ್ ಮಾಡಬೇಕು. ಜಾಸ್ತಿ ಜಂಕ್ ಫುಡ್ ಯೂಸ್ ಮಾಡಿದ್ರೆ ಹೇರ್ ಗ್ರೋತು ಆಗೋಲ್ಲ, ಮತ್ತು ನಮ್ಮ ಬಾಡಿನ ವಾತ ಪಿತ್ತ ಅಂತ ಹೇಳ್ತಾರಲ್ಲ ಅದನ್ನು ಕಂಟ್ರೋಲಾಗಿ ಇಟ್ಕೊಳ್ಬೇಕು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಬಾಡಿ ಹೀಟ್ ಆದ್ರೂ ಹೇರ್ ಫಾಲು ಜಾಸ್ತಿನೇ ಆಗುತ್ತೆ. ಸೊ ಆದಷ್ಟು ತಂಪಾಗೂ ಇಟ್ಕೊಳ್ಬೇಕು. ಇದ್ರ ಜೊತೆಗೆ ನಾವು ಪಾಲಕ್ ಜ್ಯೂಸು ಮತ್ತು ಹೇರ್ ರಿಲೇಟೆಡ್ ಹೇರ್ ಗ್ರೋತ್ಗೆ ಏನು ಬೇಕೋ ಅಂಥ ಐಟಮ್ನೇ ನಾವು ತುಂಬ ಇಂಟೇಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಜ್ಯುವೆಲರಿ ಮೂಲಕ ನಾನು ನನ್ನ ಬಿಸ್ನೆಸ್ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಬೇಕು, ಎಲ್ರಿಗೂ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪ್ಲ್ಯಾಟ್ಫಾರ್ಮ್ಗೆ ಬಂದಿರೋದು. ನನ್ನ ಹಿಂದಿನ ಚಾನಲ್ಗಳಲ್ಲೂ ಇದನ್ನೇ ಹೇಳಿದ್ದೀನಿ. ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ದಯವಿಟ್ಟು ಒಂದು ಲೈಕ್ ಮಾಡಿದ್ರೆ ನಮಗೊಬ್ಬರು ಸಬ್ಸ್ಕ್ರೈಬರು ವಿತ್ ಲೈಕ್ ಮಾಡಿದವರು ಸಿಗ್ತಾರೆ, ಮತ್ತು ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ತಾರೆ. ನಾನು ಯಾರದೇ ಒಂದು ವಿಡಿಯೋ ನೋಡುವಾಗಲೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತಾರಲ್ಲ, ಯಾಕೆ ಹೇಳ್ತಾರೆ ಅನ್ನೋದನ್ನು ನನಗೆ ಅವಾಗ ಗೊತ್ತಾಗಿರಲಿಲ್ಲ. ಇವಾಗ ನಾನು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುವಾಗ ಯಾತಕ್ಕೋಸ್ಕರ ಹೇಳ್ತಾರೆ ಅನ್ನೋದನ್ನು ಈಗ ನನಗೆ ಗೊತ್ತಾಗ್ತಾ ಇದೆ. ದಯವಿಟ್ಟು ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ. ಯಾರಿಗಾರು ಜ್ಯುವೆಲರಿ ತೊಗೊಳ್ಬೇಕು ಅನ್ನೋರು ತೊಗೊಳ್ಳಿ. ಮತ್ತು ನನ್ನ ಈ ರೀಸೆಂಟ್ ವಿಡಿಯೋದಲ್ಲಿ ಈ ವೀಕು ಇಲ್ಲ ನೆಕ್ಸ್ಟ್ ವೀಕ್ ಒಳಗಡೆ ನಾನು ಲಾಸ್ಟಲ್ಲಿ ತೊಗೊಂಡಿದ್ದನ್ನು ಮೈ ಫೇವ್ರೆಟ್ ಜ್ಯುವೆಲರಿ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ತೊಗೊಂಡು ವೇರ್ ಮಾಡಿರೋ ಜ್ಯುವೆಲರಿನೂ ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಕ್ವಾಲಿಟಿಲಿ 2 ಮಾತಿಲ್ಲ. ಫಸ್ಟ್ ನೀವು ಒಂದು ಸಲ ತೊಗೊಳ್ಳಿ, ನಿಮ್ಗೆ ಆವಾಗ ಕಾನ್ಫಿಡೆಂಟ್ ಬರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಮುಂಚೆನೂ ನಾನು ಮಾಡ್ತಾಯಿದ್ದೆ, ಬಟ್ ನಾನು ಈ ಪ್ಲ್ಯಾಟ್ಫಾರ್ಮ್ಗೆ ಬಂದಿರಲಿಲ್ಲ. ಯಾತಕ್ಕೆ ಅಂತಂದರೆ ನಂಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಈಗ ಎಲ್ಲರೂ ಬರೀ ಯೂಟ್ಯೂಬು ಅಂತಾರೆ, ಇದರಿಂದ ಏನೋ ಅರ್ನಿಂಗ್ಸ್ ಬರುತ್ತೆ ಅಂತಾರೆ. ಆ ಅರ್ನಿಂಗ್ಸ್ ಮಾಡೋದಕ್ಕೂ ತುಂಬಾ ಕಷ್ಟಪಡಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.